ರತ್ನಮ್ಮ ಮತ್ತು ನಾರಾಯಣಪ್ಪ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು, ಸ್ವಾತಿ ಮತ್ತು ಸರಳ. ಇವರದು ಮಧ್ಯಮ ವರ್ಗದ ಕುಟುಂಬ. ಮಕ್ಕಳನ್ನು ಒಳ್ಳೆಯ ಶಾಲೆ ಮತ್ತು ಕಾಲೇಜುಗಳಲ್ಲಿ ಓದಿಸಬೇಕೆಂದು ತಂದೆ ತಾಯಿ ಇಬ್ಬರೂ ಕಷ್ಟಪಡುತ್ತಿದ್ದರು. ನಾರಾಯಣಪ್ಪ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಒಂದು ಚಿಕ್ಕ ದಿನಸಿ ಅಂಗಡಿಯೂ ಇತ್ತು. ರತ್ನಮ್ಮ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನೆಲ್ಲ ಮುಗಿಸಿ ಗಂಡ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವರು ಹೊರಟ ನಂತರ ತಾನು ಲಂಚ್ ಬಾಕ್ಸ್ ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಿದ್ದಳು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಬ್ಬಳೇ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದಳು. ನಾರಾಯಣಪ್ಪ ಸಂಜೆ ಸ್ಕೂಲ್ನಿಂದ ಬಂದ ತಕ್ಷಣ ಫ್ರೆಶ್ ಆಗಿ ಟೀ ಕುಡಿದು ಅಂಗಡಿಗೆ ಹೋಗುತ್ತಿದ್ದರು. ನಾರಾಯಣಪ್ಪ ಅಂಗಡಿಗೆ ಬಂದ ತಕ್ಷಣ ರತ್ನಮ್ಮ ಮನೆಗೆ ಬಂದು ಫ್ರೆಶ್ ಆಗಿ ಮಕ್ಕಳಿಗೆ ಏನಾದರೂ ತಿನ್ನಲು ಕೊಟ್ಟು ತಾನು ಟೀ ಕುಡಿದು ಬಟ್ಟೆ ಹೊಲಿಯಲು ಮಿಷಿನ್ ಮೇಲೆ ಕುಳಿತುಕೊಳ್ಳುತ್ತಿದ್ದಳು. ರತ್ನಮ್ಮ ಮದುವೆ ಮುಂಚೆಯೇ ಬಟ್ಟೆ ಹೊಲಿಯುವುದನ್ನು ಕಲಿತಿದ್ದಳು. ಈ ರೀತಿ ಖಾಲಿ ಸಮಯದಲ್ಲಿ ಬಟ್ಟೆ ಹೊಲಿದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡುತ್ತಿದ್ದಳು. ಫೈನಲ್ ಇಯರ್ ಓದುತ್ತಿರುವ ಸ್ವಾತಿ ಎನ್ಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಸರಳ ಬಿಕಾಂ ಸೆಕೆಂಡ್ ಇಯರ್ ಓದುತ್ತಿದ್ದಾಳೆ. ಸ್ವಾತಿ ದೊಡ್ಡ ಮಗಳಾಗಿರುವುದರಿಂದ ಅವಳಿಗೆ ಬಟ್ಟೆಗಳು ಅಥವಾ ಬೇರೆ ಯಾವುದಾದರೂ ವಸ್ತು ಹೊಸದೇ ಸಿಗುತ್ತಿತ್ತು. ಸರಳ ಅಕ್ಕ ಬಳಸಿದ ವಸ್ತುಗಳು ಹಾಗೂ ಬಟ್ಟೆಗಳನ್ನೇ ಇವಳು ಬಳಸುತ್ತಿದ್ದಳು. ಆದರೆ ಯಾವತ್ತೂ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಅವಳು ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥಮಾಡಿಕೊಂಡಿದ್ದಳು. ಸ್ವಾತಿ ಮಾತ್ರ ಸರಳನನ್ನು ನೋಡಿ ಇವಳೊಬ್ಬಳು ಹುಚ್ಚಿ, ಈ ಜನರೇಷನ್ಗೆ ಅನುಗುಣವಾಗಿ ಇರುವುದಕ್ಕೆ ಬರಲ್ಲ ಅಂದುಕೊಳ್ಳುತ್ತಿದ್ದಳು. ಸ್ವಾತಿ ಮನೆ ಕೆಲಸದಲ್ಲಿ ಅಮ್ಮನಿಗೆ ಏನೂ ಸಹಾಯ ಮಾಡುತ್ತಿರಲಿಲ್ಲ. ಆಗಾಗ ಅಮ್ಮ ಮನೆಯಲ್ಲಿ ಇಲ್ಲದಿದ್ದಾಗ ಅಡುಗೆ ಮಾಡುವುದು ಅಷ್ಟೇ ಅವಳ ಕೆಲಸ. ಆದರೆ ಸರಳ ಪ್ರತಿದಿನವೂ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಸ್ವಾತಿಗೆ ಈ ರೀತಿ ಮನೆ ಕೆಲಸಗಳೆಲ್ಲ ಮಾಡುವುದು ಬೇಜಾರಾಗುತ್ತಿತ್ತು. ಅವಳ ಓದಿಗೆ ತಕ್ಕ ಜಾಬ್ ಸಿಕ್ಕಿದ್ದರಿಂದ ಅವಳ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. 2 ವರ್ಷಗಳ ನಂತರ ಸರಳ ಎಂಎನ್ಸಿ ಓದುತ್ತಿದ್ದಾಳೆ. ಸ್ವಾತಿಗೆ ಮದುವೆ ಮಾಡೋಣ ಅಂತ ದಂಪತಿಗಳು ಹುಡುಗನನ್ನು ಹುಡುಕುವ ಕೆಲಸದಲ್ಲಿ ತೊಡಗುತ್ತಾರೆ. ಯಾವ ತಂದೆಯಾದರೂ ಆಗಲಿ ತನ್ನ ಮಗಳನ್ನು ಒಳ್ಳೆಯ ಗುಣ, ಸ್ವಭಾವ, ವಿದ್ಯೆ, ಉದ್ಯೋಗ, ಒಳ್ಳೆಯ ಆಸ್ತಿ ಪಾಸ್ತಿಗಳನ್ನು ಹೊಂದಿರುವ ಒಳ್ಳೆಯ ಕುಟುಂಬಕ್ಕೆ ಮದುವೆ ಮಾಡಬೇಕೆಂದುಕೊಳ್ಳುತ್ತಾರೆ. ಕೆಲವೊಂದು ಸಂಬಂಧಗಳನ್ನು ಹುಡುಕಿ ಮನೆತನಕ ಕರೆಸುತ್ತಾರೆ. ಮಗಳು, ಈ ಹುಡುಗ ಉದ್ದ ಜಾಸ್ತಿ, ಆ ಹುಡುಗ ಕುಳ್ಳ, ಅವನು ಸಿಟಿಯಲ್ಲಿ ಇಲ್ಲ, ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ, ಏನಾದರೂ ಒಂದು ಹೇಳಿ ಸಂಬಂಧಗಳನ್ನೆಲ್ಲ ರಿಜೆಕ್ಟ್ ಮಾಡುತ್ತಿದ್ದಳು. ಒಂದು ದಿನ ತಾಯಿ ರತ್ನಮ್ಮ ಕೋಪದಿಂದ, ಯಾಕೆ ಈ ರೀತಿ ಮಾಡುತ್ತಿದ್ದೀಯಾ ಅಂತ ಕೋಪದಿಂದ ಕೇಳಿದಾಗ, ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಅವನನ್ನೇ ಮದುವೆಯಾಗುವುದು ಎಂದಳು. ಆಗ ರತ್ನಮ್ಮಗೆ ಏನು ಮಾಡುವುದು ಅಂತ ತಿಳಿಯದೆ ಸುಮ್ಮನೆ ಕೂತುಬಿಟ್ಟಳು. ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು ಗಂಡ ನಾರಾಯಣಪ್ಪ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ತಿಳಿಸಿ ಗಂಡನನ್ನು ಒಪ್ಪಿಸುತ್ತಾಳೆ. ಆಗ ನಾರಾಯಣಪ್ಪ ತನ್ನ ಮಗಳನ್ನು ಕರೆದು ಹುಡುಗನ ವಿವರಗಳನ್ನು ಕೇಳುತ್ತಾನೆ. ಹೆಸರು ಕಿರಣ್, ತನ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾನೆ, ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾನೆ ಎಂದು ಹೇಳಿದಳು. ನಾರಾಯಣಪ್ಪ ಹುಡುಗನ ಬಗ್ಗೆ ವಿಚಾರಣೆ ನಡೆಸಿದ ಮೇಲೆ ತಿಳಿಯಿತು, ಅವರು ಇವರ ದೂರದ ಸಂಬಂಧಿಗಳು ಅಂತ. ಒಳ್ಳೆಯ ಹುಡುಗ, ಗೌರವದ ಮನೆತನ ಎಂದು ತಿಳಿದು ಮದುವೆಗೆ ಒಪ್ಪಿಕೊಂಡರು. ನಾರಾಯಣಪ್ಪ ನೇರವಾಗಿ ಮನೆಗೆ ಹೋಗಿ ಅವರಿಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ ಅಂತ ಹೇಳುವುದಕ್ಕಿಂತ ಮಧ್ಯವರ್ತಿಗಳ ಮೂಲಕ ಹೆಣ್ಣು ನೋಡಲು ಬರಲಿಕ್ಕೆ ಹೇಳುತ್ತಾರೆ. ರತ್ನಮ್ಮ ಹಾಗೂ ನಾರಾಯಣಪ್ಪ ಮೊಬೈಲ್ ಮುಖಾಂತರ ಹುಡುಗಿಯ ಫೋಟೋ ಕಳಿಸಿಕೊಡುತ್ತಾರೆ. ಹುಡುಗನ ಮನೆಯವರು ಬರುತ್ತಾರೆ. ಅದು ಅವಳು ಇಷ್ಟಪಟ್ಟ ಹುಡುಗನೇ ಎಂದು ತಿಳಿದು ಸ್ವಾತಿ ತುಂಬಾ ಸಂತೋಷಪಡುತ್ತಾಳೆ. ರತ್ನಮ್ಮ ಸರಳಗೆ ಅಕ್ಕನಿಗೆ ಫೋನ್ ಮಾಡಿ ಬೇಗ ಬರಲು ಹೇಳು ಎನ್ನುತ್ತಾಳೆ. ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಇವತ್ತೇ ನಿನ್ನನ್ನು ನೋಡಲು ಬರ್ತಾ ಇದ್ದಾರೆ, ಬೇಗ ಆಫೀಸ್ನಿಂದ ಬಾ ಎಂದು ಹೇಳಿದ ತಂಗಿಯ ಮಾತುಗಳನ್ನು ಕೇಳಿ ಸಂತೋಷದಲ್ಲಿ ಮುಳುಗಿ ಹೋಗುತ್ತಾಳೆ ಸ್ವಾತಿ. ಅದಕ್ಕೆ ಇರಬೇಕು, ಇವತ್ತು ಕಿರಣ್ ಆಫೀಸಿಗೆ ಬಂದಿಲ್ಲ, ನೋಡು ನನ್ನ ಹತ್ತಿರ ಒಂದು ಮಾತು ಹೇಳಿಲ್ಲ ಅಂದುಕೊಳ್ಳುತ್ತಾಳೆ. ಆಫೀಸ್ಗೆ ಲೀವ್ ಹಾಕಿ ಮನೆಗೆ ಬರುತ್ತಾಳೆ. ಬರುವ ಹುಡುಗ ಹೊಸಬನೇನೂ ಅಲ್ಲ, ಅದರಿಂದ ಅಷ್ಟೊಂದು ಭಯವಿರಲಿಲ್ಲ. ಅವರ ಮನೆಯವರಿಗೆ ಇಷ್ಟ ಆಗಬೇಕು ಅಂತ ಮಹಾಲಕ್ಷ್ಮಿ ತರ ರೆಡಿಯಾದಳು. ಸ್ವಾತಿ ಕಿರಣ್ ಮನೆಯವರಿಗೆ ಇಷ್ಟವಾದಳು. ಅವರಿಗೆ ಇವರ ಪ್ರೀತಿ ವಿಚಾರ ಗೊತ್ತಿಲ್ಲವಾದ್ದರಿಂದ ಕಿರಣ್ ಅಭಿಪ್ರಾಯವನ್ನು ಕೇಳಿದರು. ಅದಕ್ಕೆ ಕಿರಣ್ ನನಗೂ ಒಪ್ಪಿಗೆ ಅಂತ ತಿಳಿಸಿದನು. 2 ಕುಟುಂಬಗಳಿಗೂ ಇಷ್ಟವಾಗಿರುವುದರಿಂದ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದರು. ನಾರಾಯಣಪ್ಪ ಎಂಗೇಜ್ಮೆಂಟ್ ಅನ್ನು ತನಗೆ ಇರುವುದರಲ್ಲಿ ಚೆನ್ನಾಗಿ ನಡೆಸಿಕೊಟ್ಟ. ಎಂಗೇಜ್ಮೆಂಟ್ ಆದ ನಂತರವೇ ಸ್ವಾತಿ ಕಿರಣ್ ಜೊತೆ ಸಿನಿಮಾ, ಪಾರ್ಕ್, ಶಾಪಿಂಗ್ ಅಂತ ಬೈಕಿನಲ್ಲಿ ಸುತ್ತಾಡುತ್ತಿದ್ದಳು. ಈ ಜನರೇಷನ್ನಲ್ಲಿ ಇವೆಲ್ಲ ಕಾಮನ್. ಆದರೂ ನಾವು ಮಧ್ಯಮ ವರ್ಗದ ಕುಟುಂಬದವರಮ್ಮ, ಆದ್ದರಿಂದ ಪ್ರತಿಯೊಂದು ಹೆಜ್ಜೆನೂ ನೋಡಿಕೊಂಡು ಹೋಗಬೇಕು. ಹೇಗೋ ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆನೇ ಮದುವೆ ಮಾಡುತ್ತಿದ್ದೀವಲ್ಲ, ನೀನು ಈ ರೀತಿ ಸುತ್ತಾಡಬಾರದು, ನೋಡುವ ಜನರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಂತ ಹೇಳುತ್ತಾಳೆ ರತ್ನಮ್ಮ. ಸರಿ ಬಿಡಮ್ಮ ಅಂತ ಹೇಳಿ ಇವರಂತೂ ನಾನು ಯಾರ ಜೊತೆನೋ ಹೋಗುತ್ತಿದ್ದೇನೆ ಅನ್ನುವಂತೆ ಮಾತಾಡುತ್ತಾರೆ. ಭಾವಿ ಗಂಡನ ಜೊತೆನೇ ತಾನೇ ಹೋಗೋದು.
ಅದರಲ್ಲೂ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ. ಇವರು ಸುಮ್ಮನೆ ನನ್ನ ಎಂಜಾಯ್ಮೆಂಟ್ಗೆ ಅಡ್ಡಿ ಬರುತ್ತಿದ್ದಾರೆ ಎಂದುಕೊಂಡಳು ಸ್ವಾತಿ. ಕಿರಣ್ ತಂದೆ ತಾಯಿಗಳು ಮದುವೆಗೆ ಒಳ್ಳೆಯ ಮುಹೂರ್ತವನ್ನು ನೋಡಲು ಜ್ಯೋತಿಷಿಯನ್ನು ಕಳಿಸಿದರು. ಒಳ್ಳೆಯ ಮುಹೂರ್ತ ಹತ್ತಿರದಲ್ಲೇ ಇರುವುದರಿಂದ ಅದನ್ನೇ ಫಿಕ್ಸ್ ಮಾಡಿದರು. ಮದುವೆಗೆ ಇನ್ನೂ 15 ದಿನ ಮಾತ್ರ ಇರುವುದರಿಂದ ಬೇಗ ಬೇಗ ಶಾಪಿಂಗ್ ಮುಗಿಸಿ ಮದುವೆಗೆ ತಯಾರಾದರು. ಮದುವೆ ಖರ್ಚೆಲ್ಲ ಹೆಣ್ಣಿನ ಕಡೆಯವರದಾಗಿತ್ತು. ನಾರಾಯಣಪ್ಪ ಮಗಳ ಮದುವೆಯನ್ನು ಮನೆಯ ಮುಂದೆ ಮಾಡಬೇಕೆಂದುಕೊಂಡರು. ಆದರೆ ಸ್ವಾತಿ ಮನೆಯ ಮುಂದೆ ಮದುವೆ ಬೇಡ ಎಂದು ಹಠ ಹಿಡಿದಳು. ಅವಳು ಅಪ್ಪನನ್ನು ಪೀಡಿಸಿ ಹಾಲ್ ಬುಕ್ ಮಾಡಿಸಿದಳು. ಸರಳ ಅಕ್ಕನ ಹತ್ತಿರ ಬಂದು, ಅಕ್ಕ, ನೀನು ಹ್ಯಾಪಿಯಾಗಿ ಇದ್ದೀಯಾ, ಅದೇ ಸಾಕು ನಮಗೆ. ಆದರೂ ನಮ್ಮ ಮನೆಯ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚಿಸು. ಈಗಲೇ ನಿನಗೆ ಇಷ್ಟವಾಗುವ ಒಡವೆಗಳು, ಸೀರೆಗಳು ಅಂತ ಅಪ್ಪನ ಅಂತಸ್ತಿಗೆ ಮೀರಿ ಖರ್ಚು ಮಾಡಿಸಿದ್ದೀಯಾ. ಮತ್ತೆ ಈಗ ಹಾಲಿನಲ್ಲಿ ಮದುವೆ ಅಂತ ಇದ್ದೀಯಾ. ಭಾವನವರು ಮದುವೆ ನಿಮ್ಮಿಷ್ಟ ಅಂತ ಹೇಳಿದ್ದಾರಲ್ಲ. ನಮ್ಮ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆಯಲ್ಲ. ಎಲ್ಲಾ ತಿಳಿದು ನೀನು ಈ ರೀತಿ ಬಿಹೇವ್ ಮಾಡುವುದು ನನಗೇನು ಇಷ್ಟವಾಗುತ್ತಿಲ್ಲ ಅಕ್ಕ ಎಂದಳು. ಹೌದು ಸರ್, ನೀನು ಬಹಳ ಚೆನ್ನಾಗಿ ಹೇಳ್ದೆ. ಅಪ್ಪ ಅಮ್ಮನನ್ನು ನೀನು ಬಹಳ ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀಯಾ. ನಿನ್ನ ಮದುವೆಯಾದರೆ ಆಡಂಬರಕ್ಕೆ ಹೋಗದಿರುವ ರೀತಿ ನೋಡ್ಕೋ ಅಂತ ಹೀಯಾಳಿಸುವ ರೀತಿ ಮಾತನಾಡಿದಳು. ಮದುವೆ ಸುಸೂತ್ರವಾಗಿ ನಡೆದು ಮಗಳನ್ನು ಅತ್ತೆ ಮನೆಗೆ ಕಳಿಸಿಕೊಟ್ಟು ರತ್ನಮ್ಮ ಹಾಗೂ ನಾರಾಯಣಪ್ಪ ಸಂತೋಷಪಟ್ಟರು. ಸ್ವಾತಿ ಅತ್ತೆಯ ಮನೆಯಲ್ಲಿ ಸಂತೋಷದಿಂದ ಹೆಜ್ಜೆ ಇಟ್ಟಳು. ಹೊಸ ಸೊಸೆ ಅಂತ ಅತ್ತೆ ಏನೂ ಕೆಲಸ ಹೇಳಲಿಲ್ಲ. 1 ತಿಂಗಳು ಕಳೆಯುತ್ತಿದ್ದರೂ ಒಂದು ಕೆಲಸವೂ ಮಾಡಿರಲಿಲ್ಲ ಸ್ವಾತಿ. ತವರು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇದ್ದರು, ಒಂದು ಮನೆಯ ಪರಿಸ್ಥಿತಿಯ ವಿಷಯ ಬಿಟ್ಟು. ರತ್ನಮ್ಮ ಮೊಮ್ಮಗಳಿಗೆ ಫೋನ್ ಮಾಡಿದ ಪ್ರತಿ ಸಾರಿ ಇಲ್ಲಿ ಚೆನ್ನಾಗಿಯೇ ಇದ್ದೇನೆ ಎನ್ನುತ್ತಿದ್ದಳು ಸ್ವಾತಿ. ಬೆಳಗ್ಗೆ 8 ಗಂಟೆಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿರುವುದು, ತಿಂಡಿ ತಿಂದು ಆಫೀಸಿಗೆ ಹೋಗುವುದು, ಸಂಜೆ ಆಫೀಸ್ನಿಂದ ಬಂದು ನಂತರ ರೆಸ್ಟ್ ತೆಗೆದುಕೊಳ್ಳುವುದು, ಇಷ್ಟೇ ಸ್ವಾತಿ ಕೆಲಸ. ಹೀಗೆ 6 ತಿಂಗಳು ಕಳೆದು ಹೋಯಿತು. ಸ್ವಾತಿಯ ಅತ್ತೆಯ ಮನೆಯವರು ತವರು ಮನೆಯವರಿಗೆ ನಿಮ್ಮ ಮಗಳು ಈ ರೀತಿ ಮಾಡುತ್ತಾಳೆ ಅಂತ ಏನೂ ಹೇಳಲಿಲ್ಲ. ಆದ್ದರಿಂದ ಅವರಿಗೂ ಏನೂ ಗೊತ್ತಿರಲಿಲ್ಲ. ಹೊಸ ಜೋಡಿ ಇವರಿಗೆ ಅಲ್ಲಿ ಇಲ್ಲಿ ಜಾಲಿಯಾಗಿ ಸುತ್ತಾಡಬೇಕು, ಗಂಡ ಹೆಂಡತಿ ಸಂತೋಷವಾಗಿ ಸಮಯ ಕಳೆಯಬೇಕು ಅಂತ ಕಿರಣ್ ತಾಯಿ ಯೋಚಿಸಿ, ನೀವು ನಿಮ್ಮ ಆಫೀಸ್ಗೆ ಹತ್ತಿರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಇರಿ ಅಂತ ಮಗ ಕಿರಣ್ಗೆ ಹೇಳುತ್ತಾಳೆ. ಸ್ವಾತಿ ಕೂಡ ಅಲ್ಲೇ ಇದ್ದಿದ್ದರಿಂದ ಅತ್ತೆ ಹೇಳಿದ್ದು ಕೇಳಿ ಸಂತಸದಿಂದ ಈ ಮನೆಯಿಂದ ಹೊರಗಡೆ ಬೀಳುವ ಅವಕಾಶ ಈಗ ಸಿಕ್ಕಿದೆ ಅಂದುಕೊಂಡು, ಹೌದು ಅತ್ತೆ, ನಾನು ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂದುಕೊಂಡಿದ್ದೆ ಎಂದಳು ಸ್ವಾತಿ. ಹಾಗಾದರೆ ನಿಮ್ಮ ಮಾವನವರಿಗೆ ಹಿಂದೆ ಮನೆ ನೋಡಲು ಹೇಳುತ್ತೇನೆ. ನೀವು ಆಫೀಸ್ ಹತ್ತಿರದಲ್ಲೇ ಮನೆ ಮಾಡಿಕೊಂಡು ಇರುವುದರಿಂದ ನಮಗೇನು ಸಮಸ್ಯೆ ಇಲ್ಲಮ್ಮ ಎಂದರು ಅತ್ತೆ. ಇದಾಗಿ 2 ದಿನಕ್ಕೆ ಮನೆ ನೋಡಿದ್ದು, ಶಿಫ್ಟ್ ಮಾಡಿದ್ದು ಎಲ್ಲವೂ ಮುಗಿದು ಹೋಯಿತು. ಯಾವಾಗಲೂ 8 ಗಂಟೆಗೆ ಹೇಳುವುದು, ಲೇಟಿಯಾಗಿ ಇರುವುದು ಕಿರಣ್ಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ. ಸ್ವಾತಿಗೆ ಹೇಳಿ ನೋಡಿದ, ಅವಳು ತಲೆಗೆ ಹಾಕಿಕೊಳ್ಳಲಿಲ್ಲ. ಅವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವಾಡಿಕೊಳ್ಳುತ್ತಿದ್ದರು. ಸ್ವಾತಿ ಒಂದು ದಿನ ಮನೆಯಲ್ಲಿ ಅಡುಗೆ ಮಾಡಿದರೆ ಮತ್ತೊಂದು ದಿನ ಆನ್ಲೈನ್ನಲ್ಲಿ ಆರ್ಡರ್ ಮಾಡುತ್ತಿದ್ದಳು. ಕಿರಣ್, ಆನ್ಲೈನ್ನಲ್ಲಿ ಯಾಕೆ, ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಲ್ಲ ಎಂದು ಕೇಳಿದರೆ ಸ್ವಾತಿ ನನ್ನಿಷ್ಟ ಅಂತ ಸಿಡಿಸಿಕೊಂಡು ಹೋಗಿ ಕೂರುತ್ತಿದ್ದಳು. ಮನೆ ಎಷ್ಟೇ ಗಲೀಜಾಗಿದ್ದರೂ ಕ್ಲೀನ್ ಮಾಡುತ್ತಿರಲಿಲ್ಲ. ಒಂದು ದಿನ ಕಿರಣ್ ಸ್ವಾತಿಗೆ, ಮನೆ ನೋಡು ಹೇಗಿದೆ, ಎಷ್ಟು ಗಲೀಜಾಗಿದೆ, ಈ ರೀತಿ ಮನೆ ಇಟ್ಟುಕೊಳ್ಳದಾ ಅಂತ ಕೇಳಿದನು. ಅದಕ್ಕೆ ಸ್ವಾತಿ ಕೋಪದಿಂದ ಕೂಗಾಡಿ, ಮಾಡುತ್ತಾಳೆ, ನಾವು ಪ್ರೀತಿಸಿ ಮದುವೆಯಾಗಿದ್ದೇವೆ ಅನ್ನೋದು ಅಷ್ಟೇ. ಒಂದು ದಿನ ಆದರೂ ಪ್ರೀತಿಯಿಂದ ನಡೆದುಕೊಂಡಿದ್ದೀರಾ? ಅದು ಯಾಕೆ, ಇದು ಯಾಕೆ, ಬೇಗ ಎದ್ದೇಳು ಅಂತ ನನ್ನ ಕಂಟ್ರೋಲ್ ಮಾಡೋಕೆ ನೋಡುತ್ತಿದ್ದೀರಾ ಎಂದಳು. ಅದಕ್ಕೆ ಕಿರಣ್, ಪ್ರೀತಿ ಅನ್ನೋದು 2 ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು. ನೀನು ಏನೇ ಮಾಡಿದರೂ ಪ್ರೀತಿಯಿಂದ ಹೇಗೆ ಇರುವುದು? ಒಬ್ಬ ಗೃಹಿಣಿಗೆ ಇರಬೇಕಾದ ಲಕ್ಷಣಗಳು ಒಂದಾದರೂ ಇದೆಯಾ ನಿನಗೆ ಎಂದು ಕೋಪದಿಂದ ಕೇಳಿದನು. ನನಗೂ ನಿನಗೂ ಯಾವ ದೊಡ್ಡ ವ್ಯತ್ಯಾಸವೂ ಇಲ್ಲ. ನಾನೇನು ನಿನ್ನನ್ನು ನನ್ನ ಎಲ್ಲಾ ಕೆಲಸ ನೀನೆ ಮಾಡು ಅಂತ ಹೇಳುತ್ತಿಲ್ವಲ್ಲ. ಇಬ್ಬರದು ಒಂದೇ ಆಫೀಸ್, ಒಂದೇ ಕೆಲಸ, ಜೊತೆಯಲ್ಲೇ ಹೋಗ್ತೀವಿ, ಜೊತೆಯಲ್ಲೇ ಬರ್ತೀವಿ. ಅಡುಗೆ ಕೆಲಸದಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವುದು, ತೆಗೆಯುವುದು, ಐರನ್ ಮಾಡುವ ಕೆಲಸಗಳನ್ನು ಮಾಡುತ್ತೇನೆ. ಮನೆಯಲ್ಲಿ ಕಸಗುಡಿಸುವುದು, ಪಾತ್ರೆ ತೊಳೆಯುವುದು ಕೂಡ ನಿನಗೆ ಕಷ್ಟವಾಗುತ್ತಿದೆಯಾ ಅಂತ ಕೋಪದಿಂದ ಹೇಳುತ್ತಾನೆ. ಸ್ವಾತಿ ಕಿರಣ್ ಮಾತುಗಳನ್ನು ಅರ್ಥಮಾಡಿಕೊಳ್ಳದೆ ನನ್ನ ಮೇಲೆ ಕಿರ್ಚಾಡುತ್ತಿದ್ದಾನೆ ಅಂತ ತವರು ಮನೆಗೆ ಹೊರಟು ಹೋಗುತ್ತಾಳೆ. ಕಿರಣ್ 1 ವಾರದವರೆಗೆ ಸ್ವಾತಿ ಬರುವ ನಿರೀಕ್ಷೆಯಿಂದ ಕಾಯುತ್ತಿದ್ದನು. ಆದರೆ ಸ್ವಾತಿ ಬಾರದಿದ್ದಾಗ ಕಿರಣ್ ನಿರಾಶನಾಗಿ ಮನೆ ಖಾಲಿ ಮಾಡಿ ತನ್ನ ಹಳ್ಳಿ ಮನೆಗೆ ಹೋಗಿಬಿಟ್ಟನು. ರತ್ನಮ್ಮ ಮೊಮ್ಮಗಳಿಗೆ ತೀವ್ರವಾಗಿ ಬುದ್ಧಿವಾದ ಹೇಳಿ ಅತ್ತೆ ಮನೆಗೆ ಕಳುಹಿಸಿದಳು. ಕಿರಣಿಗೆ ಸ್ವಾತಿಯ ಮೇಲಿದ್ದ ಪ್ರೀತಿ ದ್ವೇಷವಾಗಿ ಪರಿವರ್ತನೆಯಾಯಿತು. ಪತಿ ತನ್ನ ಸಂಬಂಧಿಕರ ಮುಂದೆಯೂ ಕಿರಣ್ಗೆ ಗೌರವ ಕೊಡದೆ ಮಾತನಾಡುತ್ತಿದ್ದಳು.
ಇದು ಕಿರಣ್ಗೆ ತುಂಬಾ ಅಸಹ್ಯವಾಗಿತ್ತು. ಮದುವೆಗೆ ಮುಂಚೆ ಇದ್ದ ಪ್ರೀತಿ ನಂತರ ಕೇವಲ 1 ವರ್ಷವೂ ಉಳಿಯಲಿಲ್ಲ. ಇವರಿಬ್ಬರ ನಡುವೆ ನಿರಂತರ ಜಗಳಗಳು ನಡೆಯುತ್ತಿದ್ದವು. 4 ವರ್ಷಗಳ ಮದುವೆಯಾದರೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ. ರತ್ನಮ್ಮ ಮತ್ತು ನಾರಾಯಣಪ್ಪನವರಿಗೆ ತಮ್ಮ ಮಗಳ ತಪ್ಪು ಗೊತ್ತಿದ್ದರೂ ಏನನ್ನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವಾತಿಯನ್ನು ತಿಳಿದುಕೊಂಡವರಾದ ನಾರಾಯಣಪ್ಪ ಕಿರಣ್ ಹತ್ತಿರ ಕ್ಷಮೆ ಕೇಳಿದರು. ನಾರಾಯಣಪ್ಪ ಮತ್ತು ರತ್ನಮ್ಮ ಕಿರಣ್ ಅನೇಕ ಬಾರಿ ಸರಿಹೊಂದಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಸ್ವಾತಿ ಸರಿಹೊಂದಿಸಿಕೊಳ್ಳಲು ಸಿದ್ಧಳಿರಲಿಲ್ಲ. ಇದರಿಂದ ಬೇಸತ್ತ ಕಿರಣ್ ಮದ್ಯಪಾನದ ಚಟಕ್ಕೆ ಬಲಿಯಾದನು. ನಾರಾಯಣಪ್ಪನವರ ಆರೋಗ್ಯ ಹದಗೆಟ್ಟಿದ್ದರಿಂದ ತಮ್ಮ ಚಿಕ್ಕಮಗಳ ಮದುವೆಯನ್ನು ಮಾಡಬೇಕೆಂದು ನಿರ್ಧರಿಸಿದರು. ವರದಕ್ಷಿಣೆ ಕೊಡುವ ಸ್ಥಿತಿಯಲ್ಲಿ ಇಲ್ಲದ್ದರಿಂದ ಅವರ ಸ್ಥಿತಿಗೆ ತಕ್ಕಂತೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿದರು. ಸ್ವಾತಿಗೆ ಅಪ್ಪ ಅಮ್ಮನ ಪರಿಸ್ಥಿತಿ ತಿಳಿದು ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು ಎಂದು ಭಾವಿಸಿ ಅಷ್ಟೇ ಇಷ್ಟದಿಂದ ಮದುವೆಯಾದಳು. ಸರಳೆಯ ಗಂಡನ ಹೆಸರು ದೀಪಕ್. ಅಪ್ಪ ಅಮ್ಮನೊಂದಿಗೆ ಹಳ್ಳಿಯಲ್ಲೇ ನೆಲೆಸಿದ್ದಳು. ನಗರದಲ್ಲಿ ಬೆಳೆದಿದ್ದರಿಂದ ಹಳ್ಳಿಯ ಪದ್ಧತಿ, ವಿಧಿವಿಧಾನಗಳು, ಕೆಲಸ ಕಾರ್ಯಗಳು ಅಷ್ಟಾಗಿ ತಿಳಿದಿರಲಿಲ್ಲ. ಸರಳ ಹೆಸರಿಗೆ ಅನುಗುಣವಾಗಿ ಅವಳು ಸರಳವಾಗಿದ್ದಳು. ಆಡಂಬರಗಳಿಗೆ ಹೋಗುತ್ತಿರಲಿಲ್ಲ. ಆದರೆ ಮದುವೆಯಾಗಿ 10 ದಿನಗಳಲ್ಲಿಯೇ ಎಲ್ಲವನ್ನೂ ಕಲಿತು ಕೆಲಸ ಮಾಡಲು ಆರಂಭಿಸಿದಳು. ಬೆಳಿಗ್ಗೆ 5:30ಕ್ಕೆ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕಿ ತಲೆಸ್ನಾನ ಮಾಡಿ ಪೂಜೆ ಮುಗಿಸಿ ನಂತರ ಅಡುಗೆ ಕೆಲಸ ಶುರು ಮಾಡುತ್ತಿದ್ದಳು. ಹಳ್ಳಿಯಾಗಿದ್ದರಿಂದ ಸರಳಗೆ ಉದ್ಯೋಗದ ಅವಕಾಶವಿರಲಿಲ್ಲ. ದೀಪಕ್ ಕೂಡ ಉದ್ಯೋಗ ಮಾಡಬೇಕೆಂದು ಬಯಸಿದ ಕಾರಣ ಮನೆಯಲ್ಲೇ ಇದ್ದು ಕೆಲಸ ಮಾಡಿಕೊಂಡು ಸಂಜೆ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದಳು. ಹೀಗೆ ಹಳ್ಳಿ ಜೀವನಕ್ಕೆ ಹೊಂದಿಕೊಂಡು ಸಂತೋಷದಿಂದ ಜೀವನ ನಡೆಸುತ್ತಿದ್ದಳು. ಒಂದು ದಿನ ಸ್ವಾತಿ ತಂಗಿ ಸರಳ ಮನೆಗೆ ಬರುತ್ತಾಳೆ. ಸ್ವಾತಿ ಅಕ್ಕನನ್ನು ನೋಡಿ ತುಂಬಾ ಸಂತೋಷಪಡುತ್ತಾಳೆ. ಕೆಲವು ಸಮಯದ ನಂತರ ಸರಳ ಅಕ್ಕನನ್ನು ಕರೆದುಕೊಂಡು ತನ್ನ ಕೋಣೆಗೆ ಹೋಗುತ್ತಾಳೆ. ಇಬ್ಬರು ಕುಳಿತು ಸಂತೋಷದಿಂದ ಮಾತನಾಡುತ್ತಿರುತ್ತಾರೆ. ಆಗ ಸ್ವಾತಿ ಸರಳನ್ನು ಕೇಳುತ್ತಾಳೆ, ನೀನು ಇಲ್ಲಿ ಹೇಗಿದ್ದೀಯಾ? ಈ ಚಿಕ್ಕ ಹಳ್ಳಿಯಲ್ಲಿ ನಮಗೆ ಬೇಕಾದ ಎಲ್ಲವೂ ಸಿಗುವುದಿಲ್ಲ. ಮನೆ ಕೆಲಸವೆಲ್ಲ ನೀನೇ ಮಾಡುತ್ತಿದ್ದೀಯಾ? ನೀನು ಇಷ್ಟೆಲ್ಲ ಓದಿ ಈ ರೀತಿ ಮಾಡುತ್ತಿದ್ದೀಯಾ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಆಗ ಸರಳ, ಅಕ್ಕ, ಓದು ಅಂದರೆ ಬುದ್ಧಿ ಮತ್ತು ತಿಳುವಳಿಕೆಗೆ ಅಲ್ಲವೇ? ನಾನು ಅದನ್ನೇ ಮಾಡುತ್ತಿದ್ದೇನೆ. ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುತ್ತಿದ್ದೇನೆ ಎಂದಳು. ಈ ಹಳ್ಳಿಯಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ. ಅಲ್ಲಿ ನಾವು ವಾರಕ್ಕೆ ಬೇಕಾದಷ್ಟು ತರಕಾರಿ ಸೊಪ್ಪುಗಳನ್ನು ತರುತ್ತೇವೆ. ದಿನಸಿ ಅಂಗಡಿ ಪಕ್ಕದಲ್ಲೇ ಇದೆ. ಅಲ್ಲಿಂದ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಳ್ಳುತ್ತೇವೆ. ಇನ್ನು ಶಾಪಿಂಗ್ ಅಂದರೆ ತಿಂಗಳಿಗೊಮ್ಮೆ ದೀಪಕ್ ಜೊತೆ ಬೈಕ್ನಲ್ಲಿ ನಗರಕ್ಕೆ ಹೋಗುತ್ತೇವೆ. ಬೇಕಾದನ್ನು ತೆಗೆದುಕೊಂಡು ಖುಷಿಯಾಗಿ ಸುತ್ತಾಡಿ ಮನೆಗೆ ಬರುತ್ತೇವೆ ಎಂದಳು. ದೀಪಕ್ ಮನೆ ಕೆಲಸಗಳಲ್ಲಿ ನಿನಗೆ ಸಹಾಯ ಮಾಡುತ್ತಾರಾ ಎಂದು ಕೇಳಿದಳು ಸ್ವಾತಿ. ಅವರು ಸಹಾಯ ಮಾಡುತ್ತೇನೆ ಅಂತಾರೆ, ನಾನೇ ಬೇಡ ಅಂತೀನಿ. ಗಂಡ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವುದು ತಪ್ಪಲ್ಲ. ಆದರೆ ನನಗೆ ಇಷ್ಟವಿಲ್ಲ. ನಾನು ನನ್ನ ಗಂಡನನ್ನು ರಾಜನಂತೆ ಭಾವಿಸಿ ನಾನು ರಾಣಿಯಾಗಿ ಬದುಕಬೇಕೆಂದು ಬಯಸುತ್ತೇನೆ. ಅವರನ್ನು ಆಳಾಗಿ ನೋಡಿ ನಾನು ಆಳನ ಹೆಂಡತಿಯಾಗಿ ಬದುಕಲು ಬಯಸುವುದಿಲ್ಲ ಎಂದಳು. ತಂಗಿಯ ಮಾತುಗಳನ್ನು ಕೇಳಿದ ಸ್ವಾತಿಗೆ ಸರಳ ಹೇಳಿದಳು ಸರಿ ಅನಿಸಿತು. ಆದರೂ ಸರಳ, ನಿನಗೆ ಇಲ್ಲೇ ಇರಬೇಕು ಅಂತ ಇದೆಯಾ ಅಥವಾ ನಗರದಲ್ಲಿ ಎಂದಳು ಸ್ವಾತಿ. ಸರಳ, ನನಗೂ ದೀಪಕ್ಗೂ ನಗರಕ್ಕೆ ಹೋಗಬೇಕು ಅಂತ ಆಸೆಯಿತ್ತು. ಅತ್ತೆ ಮಾವರು ಹೇಳಿದರು ನೀವು ನಗರಕ್ಕೆ ಹೋಗಬಹುದು ಅಂತ. ಆದರೆ ಅತ್ತೆ ಮಾವರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ. ಅವರನ್ನು ಬಿಟ್ಟು ಹೋಗುವುದು ಹೇಗೆ? ಅಲ್ಲದೆ ಇಲ್ಲಿ ಏನೂ ಕಡಿಮೆ ಇದೆ? ಆಸ್ತಿ ಪಾಸ್ತಿ, ಮನೆಮಠ ಎಲ್ಲವೂ ಇದೆ. ಅದರಿಂದ ಸದ್ಯಕ್ಕೆ ಇಲ್ಲಿಯೇ ಅಂತ ಏನೇನೋ ಹೇಳುತ್ತಿದ್ದಳು. ಸ್ವಾತಿಗೆ ಸರಳದ ಮಾತುಗಳು ತಲೆಯಲ್ಲಿ ತಿರುಗುತ್ತಿದ್ದವು. ನನಗಿಂತ ಚಿಕ್ಕವಳಾದ ನನ್ನ ತಂಗಿ ಎಷ್ಟೊಂದು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಾಳೆ. ಆದರೆ ನಾನು ಅರ್ಥಮಾಡಿಕೊಳ್ಳದೆ ಕಿರಣ್ರನ್ನು ಆಳಾಗಿ ನೋಡಿ ನಾನು ಆಳನ ಹೆಂಡತಿಯಾಗಿಯೇ ಬದುಕುತ್ತಿದ್ದೇನೆ. ನಾವು ಸಂತೋಷವಾಗಿರಬೇಕೆಂದು ಯೋಚಿಸಿ ಅತ್ತೆ ನೀವು ಅಲ್ಲೇ ಮನೆ ಮಾಡಿಕೊಂಡು ಇರಿ ಅಂತ ಹೇಳಿದರು. ಕಿರಣ್ ಎಲ್ಲಾ ಕೆಲಸಗಳಲ್ಲೂ ಸ್ವಾತಿಗೆ ಸಹಾಯ ಮಾಡುತ್ತಿದ್ದ. ಊಟ ಮಾಡದೆ ಮುನಿಸಿಕೊಂಡರೆ ಕಿರಣ್ ಪ್ರೀತಿಯಿಂದ ತಿನ್ನಿಸುತ್ತಿದ್ದ. ಈ ನೆನಪುಗಳೆಲ್ಲ ಸ್ವಾತಿಗೆ ಕಿರಣನ ಪ್ರೀತಿಯನ್ನು ಅರಿವು ಮಾಡಿಸಿದವು. ಸ್ವಾತಿ ಅರಿತುಕೊಂಡಳು ಕಿರಣನ ಕುಡಿಯುವ ಚಟಕ್ಕೆ ತಾನೇ ಕಾರಣ ಎಂದು. ಅವನ ಆಲೋಚನೆಗಳು ಸ್ವಾತಿಯ ಮನಸ್ಸನ್ನು ತುಂಬಿಕೊಂಡಿದ್ದವು. ಸರಳ, ನಾನು ಹೊರಡುತ್ತೇನೆ ಎಂದು ಹೇಳಿಹೋದಳು. ಸರಳನ ಮನಸ್ಸಿನಲ್ಲಿ ಈಗಲಾದರೂ ಅಕ್ಕ ಬದಲಾಗಬೇಕು ಎಂಬ ಆಶೆ ಮೂಡಿತು. ಸ್ವಾತಿ ಸರಳನ ಮನೆಯಿಂದ ನೇರ ತವರಿಗೆ ಬಂದು ಅಪ್ಪ ಅಮ್ಮನ ಬಳಿ, ನಾನು ಐಷಾರಾಮಿ ಜೀವನ ಬಯಸಿದೆ. ಆದರೆ ಸಂತೋಷಕ್ಕೆ ಏನು ಬೇಕು ಎಂದು ಈಗ ಅರಿತುಕೊಂಡೆ. ನನ್ನ ಮೂರ್ಖತನದಿಂದ ನಿಮ್ಮನ್ನು ನೋಯಿಸಿದೆ. ಕ್ಷಮಿಸಿ ಎಂದು ಕ್ಷಮೆ ಕೇಳಿದಳು. ಅತ್ತೆಯ ಮನೆಗೆ ಹೋಗಿ ಅವರ ಬಳಿಯೂ ಕ್ಷಮೆ ಕೇಳಿದಳು. ಕಿರಣನಿಗೆ ಕ್ಷಮೆ ಕೇಳಲು ಅವನ ಕೋಣೆಗೆ ಬಂದಳು. ಕಿರಣ್ ಹೊರಗೆ ಹೋಗಲು ಸಿದ್ಧನಾಗುತ್ತಿದ್ದ. ಸ್ವಾತಿಯವನನ್ನು ಹಿಂದಿನಿಂದ ಅಪ್ಪಿ ಕ್ಷಮಿಸುವೆ ಎಂದಳು. ಕಿರಣ್ ಸ್ವಾತಿಯ ಪಶ್ಚಾತ್ತಾಪವನ್ನು ಕಂಡು ಅವಳನ್ನು ತನ್ನೆದೆಗೆ ಸೇರಿಸಿಕೊಂಡು
ನಾವು ಒಬ್ಬರಿಗೊಬ್ಬರು ಅರ್ಥಮಾಡಿಕೊಂಡಿದ್ದರೆ ಈ 4 ವರ್ಷ ಎಷ್ಟು ಸಂತೋಷದಿಂದ ಕಳೆಯುತ್ತಿದ್ದೆವು ಎಂದನು. ಅವಳ ಹಣೆಯ ಮೇಲೆ ಮುತ್ತಿಟ್ಟನು. 1 ವರ್ಷದ ನಂತರ ಕಿರಣ್ ಸ್ವಾತಿ ದಂಪತಿಗೆ ಗಂಡು ಮಗು ಜನಿಸಿದನು. ನಾರಾಯಣಪ್ಪನ ಆರೋಗ್ಯ ಸುಧಾರಿಸಿತು. ಎಲ್ಲರೂ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು. ನಮಗಿರುವುದರಲ್ಲಿ ನಾವು ಸಂತೋಷದಿಂದ ಇರಬೇಕು. ಬೇರೆಯವರ ಆಡಂಬರವನ್ನು ಅನುಸರಿಸಿದರೆ ಜೀವನ ಪೂರ್ತಿ ದುಃಖದಲ್ಲಿಯೇ ಕಳೆಯಬೇಕಾಗುತ್ತದೆ. ಹಾಸಿಗೆ ತಕ್ಕಷ್ಟು ಕಾಲು ಚಾಚಬೇಕು ಎಂಬುದು ಕಥೆಯ ಸಾರಾಂಶ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ಕಥೆಯನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.